ಇನ್ನಷ್ಟು ದೊಡ್ಡದಾಗಬಾರ್ದು ಅಂತ ಈ ಸಂದರ್ಭದಲ್ಲ ಇಂಥ ಸಂದರ್ಭದಲ್ಲ ಇಲ್ಲಿಯ ಈ ದೀಪಿಕೆ ಅಭಿಷೇಕ್ ದೀಪಿಕೆ ಈ ಹಿಂದೆ ಇಲ್ಲಿ ಕಿಸಾನ್ ಸಂಘಗಳಿಗೆ ಅಥವಾ ರೈತ ಸಂಘಗಳಿಗೆ ಮನವಿ ಮಾಡ್ಕೊಂಡಿದ್ರು. ನಾವು ನಿಮಗೆ ಈ ಹಿಂದೆ ನಡೆದಂಥ ಹೋರಾಟದಲ್ಲಿ ಸಪೋರ್ಟ್ ಮಾಡಿದ್ದೀವಿ, ಈಗ ನೀವು ನಮಗೆ ಮಾಡಿರಿ, ಮತ್ತು ಇವರು ನಿಮ್ಮ ಮಕ್ಕಳನ್ನ ಎಲ್ಲರೂ ಇವರು ಸಹ ಹೋರಾಟ ಮಾಡ್ತಾಯಿದ್ದೀವಿ ಅಂತ ಏನೋ ಮನವಿ ಮಾಡ್ಕೊಂಡಿದ್ರು. ಅದಕ್ಕೆ ಸ್ಪಂದಿಸಿದಂಥ ಭಾರತೀಯ ಕಿಸಾನ್ ಯೂನಿಯನ್ BKU ಅದರ ಚಳವಳಿ ಅಧ್ಯಕ್ಷರು ಬಂದ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದರೆ ನಿಧಾನಕ್ಕೆ ರೈತರನ್ನು, ಕಾರ್ಮಿಕರನ್ನು, ವಿದ್ಯಾರ್ಥಿಗಳನ್ನು ಎಲ್ಲರೂ ಒಳಗೊಳ್ಳುವಂಥದ್ದು, ಯಾರ್ಯಾರು ಅನ್ಯಾಯಕ್ಕೊಳಗಿದ್ದಾರೆ ಅವರೆಲ್ಲ ಕೂಡಿಸುವಂಥ ಒಂದು ಪ್ರಯತ್ನವನ್ನು ಸೂಕ್ಷ್ಮವಾಗಿ ದೀಪಿಕೆ ಅವರು ಮುಂದುವರಿಸಿದ್ದಾರೆ. ಒಂದು ಕಡೆ ಸರ್ಕಾರ ಈ ಒಂದು ಮೂಮೆಂಟನ್ನು CJPಯ ಮೂಮೆಂಟನ್ನು, ಕಾಕ್ರೋಚ್ ಜನತಾ ಪಾರ್ಟಿಯ ಮೂಮೆಂಟನ್ನು ಕೊಲಾಪ್ಸ್ ಮಾಡಬೇಕಂತೇಳಿ ಅದೇ ಸಂದರ್ಭದಲ್ಲಿ ಅದನ್ನು ಮುಂದುವರಿಸ್ಕೊಳ್ಬೇಕು ಅನ್ನೋದು ಮೇನ್ ಮುದ್ದ ಏನಪ್ಪ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಅದು ಅಲ್ಲಿಗೆ ನಿಲ್ತದನ ಇದು CJP ಮೂಮೆಂಟಾ ಅಂತಂದ್ರೆ ಇಲ್ಲ, ಅದ್ರ ಮುಂದುವರಿದನೇ ಅದು. ಯಾಕಪ್ಪ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಇವತ್ತು ಪ್ರತಿಯೊಬ್ಬ ಬಡವಾಗ ನಿರ್ಗಲಾರದ ಮಟ್ಟಕ್ಕೆ ಹೋಗಿ ನಿಂತದ. ಎಲ್ಲರೂ ಖಾಸಗಿಯಲ್ಲಿ ಹೋಗಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೋಚಿಂಗ್ ಕ್ಲಾಸಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಶಿಕ್ಷಣ ಬೇಕಾಗಿದೆ, ಯಾಕೆ ಕೊಡ್ತಾ ಇಲ್ಲ ಅನ್ನೋಂಥ ಮುಂದಿನ ನೆಕ್ಸ್ಟ್ ಮೂಮೆಂಟನ್ನು ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇದರಿಂದಾಗಿ ಸಹಜವಾಗಿ ಅನ್ನಿಸ್ತಾ ಇದೆ ಇದು ಮೂಮೆಂಟ್ ಅಷ್ಟು ಅಂದ್ಕೊಂಡಷ್ಟು ಸುಲಭಿಲ್ಲ. ಯಾಕಂತಂದ್ರೆ ಈ ಮೂಮೆಂಟ್ದಿಂದಾಗೆ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಯ್ತು ಅಂದ್ರೆ, ರಾಷ್ಟ್ರವ್ಯಾಪಿ ಆಯ್ತು ಅಂದ್ರೆ ಇದು ನಮಗೆ ಆತಂಕ ತರ್ತದೆ ಅನ್ನುವಂಥದ್ದು ಭಯನೂ ನಮ್ಮ ಆಡಳಿತಾರೂಢ ಪಕ್ಷ BJPಗೆ ಇದೆ. ಅದಕ್ಕೆ ಮೋದಿಯವ್ರಿಗೂ ಅದ, ಶ್ರದ್ಧಾ ಶಾರ್ ಅವ್ರಿಗೂ ಅದ. ಅದಕ್ಕೆ ಇದನ್ನು ಆರಂಭದಲ್ಲಿ ಚೂಟ್ ಹಾಕುವಂಥ ಪ್ರಯತ್ನ ನಡೆಸಿದ್ದಾರೆ. ಅದು ಆಗ್ತಾಯಿಲ್ಲ, ದಿನಕ್ಕೆ ಹೆಚ್ಚಾಗ್ತಾಯಿದೆ ಅಂತೇಳಿ ಈ ಡೆವಲಪ್ಮೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆದರೆ ಇದು ಯಶಸ್ವಿ ಆದಿತ ಸರ್ಕಾರವನ್ನು ಏನಪ್ಪ ಅಂದ್ರೆ ಒಂದು ಹತೋಟಿಗೆ ತಂದ ಈ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿ ಯಶಸ್ವಿ ಆದಿತ ಈ ಮೂಮೆಂಟ್ ಅನ್ನೋದು ಇವತ್ತಿನ ಪ್ರಶ್ನೆ. ಇವತ್ತು ನೋಡಿದರೆ ಅದು ಯಶಸ್ವಿ ಆಗುವ ಎಲ್ಲ ಸಾಧ್ಯವಾಗಿ ಕಾಣ್ತಾ ಇದ್ದಾವೆ. ಯಾಕಂದರೆ ಈಗ ಅವರು ಪೂರ್ಣ ಪ್ರಮಾಣದಲ್ಲಿ ಹೋರಾಟಕ್ಕೆ ಇಳಿತಾ ಇದ್ದಾರೆ ಶಿಕ್ಷಣ ವ್ಯವಸ್ಥೆ ಮೇಲೆ. ಮುಂದೆ ಕಿಸಾನ್ ಅಂದರೆ ರೈತರನ್ನು ಸಹಿತ ವಿಶ್ವಾಸ ತೆಗೆದುಕೊಂಡ ಇನ್ನುಳಿದ ಎಲ್ಲ ಸಂಘಟನೆಗಳು, ದುಡಿಯುವ ವರ್ಗದಲ್ಲಿ ಯಾರಿದ್ದಾರೆ, ಕಾರ್ಮಿಕರು ಯಾರಿದ್ದಾರೆ, ಅವ್ರ ಸಂಘಟನೆ ಸಹಿತ ಸಪೋರ್ಟ್ ತೊಗೊಂಡು ಇದನ್ನು ಇನ್ನಷ್ಟು ಜೋರಾಗಿ ಮಾಡುವಂಥ, ಇವತ್ತು ನಿರುದ್ಯೋಗಿಗಳನ್ನೆಲ್ಲ ಸಹಿತ ಸಪೋರ್ಟ್ ತೊಗೊಳ್ಳೋದು, ಇವರಿಗೆಲ್ಲ ಉದ್ಯೋಗ ಕೊಡಲಿಂದ ಮೂವ್ಮೆಂಟ್ ಮಾಡೋದು. ಒಟ್ಟಿನಲ್ಲೇ ಮೋದಿ ಅವರ ಸರ್ಕಾರವನ್ನು ಈ ಸಮಸ್ಯೆ